ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾದಂಥ ಒಂದು ಮಾಹಿತಿನ ನಾನು ವೀಕ್ಷಕರಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸರ್ವೇ ಸಾಮಾನ್ಯವಾಗಿ ನನ್ನ ಹತ್ರ ಭಾಳಷ್ಟು ಜನ ಬರ್ತಾರೆ, ನಮ್ಮ ಮಗು ಹಾಲೇ ಕುಡಿತಿಲ್ಲ, ತಾಯಿ ಎದೆ ಹಾಲೇ ಕುಡಿತಿಲ್ಲ ಅಂತಾರೆ. ನೋಡಿ, ತಾಯಿಗೆ ಯಥೇಚ್ಛವಾಗಿ ಎದೆಯಲ್ಲಿ ಹಾಲು ಬರ್ತಾ ಇದೆ, ಆದರೆ ಮಗು ಹಾಲು ಕುಡಿಯಲ್ಲ. ಮಗು ಹಾಲೇ ಕುಡಿಯಲ್ಲ ಅನ್ನೋದಕ್ಕೆ ನಾನು ಈಗಾಗಲೇ ಎಪಿಸೋಡ್ ಮಾಡಿದ್ದೀನಿ. ಕಳೆದ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇಲ್ಲಿ ಇನ್ನೊಂದೇನಪ್ಪ ಕೊರತೆ ಅಂತಂದರೆ, ತಾಯಿಗೆ ಹಾಲು ಕುಡಿಸ್ಬೇಕು ಅಂತ ಆಸೆ ಮಗುಗೆ, ಆದರೆ ತಾಯಿ ಎದೆಯಲ್ಲಿ ಹಾಲೇ ಬರೋದಿಲ್ಲ. ಇದು ಇತ್ತೀಚೆಗೆ ಜಾಸ್ತಿ ಸಮಸ್ಯೆಗಳಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಇವನು ಎಷ್ಟೋ ಜನ ಗೊತ್ತಿಲ್ಲ. ಡಾಕ್ಟ್ರು ಕೂಡ ಹೇಳ್ತಾರೆ, ಏನೋ ಟ್ರೀಟ್ ಮಾಡ್ತಾರೆ, ಹಾಲು ಯಥೇಚ್ಛವಾಗಿ ಎದೆಯಲ್ಲಿ ಬರಲಿಲ್ಲ ಅಂದರೆ ಏನು ಮಾಡಿ ಅಂತಾರೆ ಅವರು, ಮಗುಗೆ ಬಾಟ್ಲಲ್ಲಿ ಹಾಲು ಕುಡಿಸ್ಬಿಡಿ ಅಂದ್ಬಿಡ್ತಾರೆ. ತಾಯಿಗೆ ಎದೆ ಹಾಲು ಬರೋದು ಒಂದು ದೊಡ್ಡ ಯೋಗ, ತಾಯಿ ಎದೆ ಹಾಲನ್ನು ಮಗು ಕುಡಿಯೋದು ಒಂದು ಮಗುವಿಗೆ ಒಂದು ದೊಡ್ಡ ಯೋಗ. ಯಾವ ಮಗು ಭಾಳ ಸಂಪೂರ್ಣವಾಗಿ ಎದೆ ಹಾಲನ್ನು ಕುಡಿಯುತ್ತೋ 100 ವರ್ಷ, 80, 90 ಬದುಕ್ತಾರೆ. ಯಾವ ಮಗುವಿಗೆ ಚೆನ್ನಾಗಿ ಹಾಲು ಕುಡಿಸ್ತಾರೋ ತಾಯಂದಿರು, ಆ ಮಗುಗೆ ರೋಗನೇ ಬರೋದಿಲ್ಲ ಹೆಚ್ಚಿಗೆ. ಇಲ್ಲಾಂದರೆ ನೆಗಡಿ, ಕೆಮ್ಮು, ಜ್ವರ, ವಾಂತಿ, ಭೇದಿ, ಇದು ಕಾಮನ್ ಡಿಸೀಸ್. ಬೆಳೀತಾ 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 ಕ್ಯಾನ್ಸರ್ ಬರ್ಬೋದು, ಪಿಟ್ಸ್ ಬರ್ಬೋದು, ಪ್ಯಾರಾಲಿಸಿಸ್ ಆಗ್ಬೋದು. ತಾಯಿ ಹಾಲು ವೆರಿ ಗುಡ್ ಮೆಡಿಷನ್, ನನ್ನ ಪ್ರಕಾರ ಅಮೃತ. ಅದರಿಂದ ಹಿಂದಿನ ಕಾಲದಲ್ಲಿ ತಾಯಿಯಾದವಳು ಮಗುಗೆ ಕಡೆ ಪಕ್ಷ 3-5 ವರ್ಷ ಹಾಲು ಕುಡಿಸ್ತಾ ಇದ್ರಂತೆ. ಮಗು ಎದ್ದು ಓಡಾಡ್ತಿದ್ರು ಕೂಡ ತಾಯಿ ಹಾಲು ಕುಡಿತಾ ಇತ್ತಂತೆ. ಯಾವ ಮಗು ಚೆನ್ನಾಗಿ ಎದೆ ಹಾಲು ಕುಡಿಯುತ್ತೋ ತಾಯಿದು, ಆಯುಷ್ ಜಾಸ್ತಿ, ರೋಗ ಕಮ್ಮಿ. ಇವತ್ತಿನ ದಿವಸ ಹೆಣ್ಣುಮಕ್ಳು ಏನು ಮಾಡ್ತಾರೆ, ಡೆಲಿವರಿ ಆಯಿತು, ಮಗು ಹಾಲು ಕುಡಿಸಿದ್ದ ಡಾಕ್ಟ್ರು ಕೊಡ್ತಾರೆ, 1, 2 ಅಥವಾ ಮ್ಯಾಕ್ಸಿಮಮ್ 3-4 ದಿವಸ ಕುಡಿಸ್ತಾ ಅಷ್ಟೇ. ಆಮೇಲೆ ಹಾಲೇ ಕೊಡಲ್ಲ. ಯಾಕೆ ಹಾಲು ಕೊಡೋದಿಲ್ಲ ಅಂತ ಕೇಳಿದ್ರೆ, ಅಯ್ಯೋ ನಾನು ಹಾಲು ಕುಡ್ಸೋಕ್ಕೆ ಇಷ್ಟಪಡಲ್ಲ, ಯಾಕೆ ನನ್ನ ಬ್ಯೂಟಿ ಹಾಳಾಗುತ್ತೆ ಅಂತಾರೆ. ಆ ಬ್ಯೂಟಿ ಕಾನ್ಷಿಯಸ್ನೆಸ್ ಇವತ್ತಿನ ದಿವಸ ಹೆಣ್ಮಕ್ಳಿಗೆ. ಯಾವ ತಾಯಿ ಮಗುಗೆ ಚೆನ್ನಾಗಿ ಎದೆ ಹಾಲು ಕುಡಿಸೋಲ್ಲೋ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ ಇವತ್ತಿನ ದಿವಸ. ಇದು ನನ್ನ ಅನುಭವದ ಮಾತು. ಬ್ರೆಸ್ಟ್ ಕ್ಯಾನ್ಸರ್ ಯಾಕೆ ಬರ್ತಾ ಇದೆ ಅಂದರೆ, ಚೆನ್ನಾಗಿ ಹಾಲು ಕುಡಿಸ್ಬೇಕು ಮಕ್ಕಳಿಗೆ. ಮಿನಿಮಮ್ 3 ವರ್ಷ ಕುಡಿಸ್ಬೇಕು ನನ್ನ ಕೇಳೋದಾದರೆ. ಹೆಂಗೆ ಕುಡಿಸೋದು, ನಾವು ಆಫೀಸ್ಗೆ ಹೋಗಬೇಕು, ನಾನು ಕಾಲ್ ಸೆಂಟ್ರ್ ಕೆಲಸ ಮಾಡ್ತೀನಿ, ಸಾಫ್ಟ್ವೇರ್ ಇಂಡಸ್ಟ್ರಿ ಕೆಲಸ ಮಾಡ್ತೀನಿ, ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದೀನಿ, ಬೇರೆ ಆಫೀಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಕೆಲಸ ಇದ್ದೀನಿ, ನಾನು ಹೆಂಗೆ 3 ವರ್ಷ ಮಗು ಹಾಲು ಕುಡಿಸ್ಲಿ ಅಂತಾರೆ. ಕುಡಿಸ್ಲೇಬೇಕು. ಇಲ್ಲಾಂದರೆ ತಾಯಿಗೂ ಕ್ಯಾನ್ಸರ್ ಬರೋ ಚಾನ್ಸಸ್ ಉಂಟು, ಮಕ್ಕಳು ರೋಗಿಷ್ಠರಾಗಿಬಿಡ್ತಾರೆ. ಬರೀ ರೋಗ ರೋಗ ರೋಗ. ಒಂದು ಬಕೆಟ್ ಎತ್ತಕ್ಕೆ ತಾಕತ್ತಿಲ್ಲ, ಒಂದು ವೆಯ್ಟ್ 50 kg ಎತ್ತಕ್ಕೆ ತಾಕತ್ತಿಲ್ಲ ಇವತ್ತಿನ ದಿವಸ ಕೆಲವು ಮಕ್ಕಳಿಗೆ. ಯಾಕೆ ತಾಯಿ ಹಾಲೇ ಹೋಗಿಲ್ಲ ಮಕ್ಕಳಿಗೆ ಕರೆಕ್ಟಾಗಿ. ತಾಯಿ ಹಾಲು ಚೆನ್ನಾಗಿ ಕುಡಿದಷ್ಟು ಮಕ್ಕಳಿಗೆ ಆರೋಗ್ಯ ಅಂತ ಒಂದೇ ವರ್ಡಲ್ಲಿ ಹೇಳ್ತೀನಿ. ಆದ್ದರಿಂದ ಇದು ತಾಯಿಗೆ ಕೊಡುವಂಥದ್ದು. ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ವಿದ್ಯೆ ಕೊಡೋಕ್ಕೂ ಆಗಲಿಲ್ಲ ಪರವಾಗಿಲ್ಲ, ಆದರೆ ಎದೆ ಹಾಲು ಚೆನ್ನಾಗಿ ಮಕ್ಕಳು ಕುಡಿಸ್ಬಿಟ್ರೆ
ಮಕ್ಕಳಿಗೆ ಒಳ್ಳೆ ಆ್ಯಂಟಿಬಯೋಟಿಕ್ಸ್ ಬಾಡಿ ಪ್ರೊಡ್ಯೂಸ್ ಆಗುತ್ತೆ, ನ್ಯಾಚುರಲ್ ಸ್ಟಿರಾಯ್ಡ್ಸ್ ಡೆವಲಪ್ ಆಗುತ್ತೆ. ತಾಯಿ ಬ್ರೆಸ್ಟ್ ಮಿಲ್ಕ್, ಮದರ್ ಬ್ರೆಸ್ಟ್ ಮಿಲ್ಕು ಇಸ್ ವೆರಿ ಎಕ್ಸಲೆಂಟ್ ಮೆಡಿಷನ್. ಇದು ಒಂದು ಸ್ಟೋರಿ. ಇನ್ನೊಂದು ಸ್ಟೋರಿ ಏನು, ತಾಯಿಗೆ ಎದೆ ಹಾಲೇ ಬರೋದಿಲ್ಲ. ಕುಡಿಸ್ಬೇಕು ಅಂತ ಆಸೆ ಇರುತ್ತೆ, ಎದೆ ಹಾಲೇ ಬರೋದಿಲ್ಲ. ಇದು ಇತ್ತೀಚೆಗೆ ಜಾಸ್ತಿ ಈ ಪ್ರಾಬ್ಲಮ್ ಸಮಸ್ಯೆ ಶುರುವಾಗಿಬಿಟ್ಟಿದೆ. ಇಂದಿನ ಕಾಲಕ್ಕಿಂತ ಹೆಚ್ಚಾಗಿ ಸುಮಾರು ಒಂದು 50, 70, 80 ವರ್ಷ ಹಿಂದೆ ಹೋದಾಗ, ನಾವು ಹುಟ್ಟಂಥ ಸಮಯಗಳಲ್ಲಿ ತಾಯಿ ಹಾಲು ಎಷ್ಟು ಕುಡಿದ್ರೂ ಬರ್ತಾ ಇತ್ತಂತೆ, ಎದೆ ಹಾಲು. ಕಾರಣ ಏನು? ಡಾಕ್ಟ್ರು ಕೇಳೋಕೆ ಹೋದರೆ ಮ್ಯಾಮರಿ ಗ್ಲ್ಯಾಂಡ್ನಲ್ಲಿ ಚೆನ್ನಾಗಿ ಮಿಲ್ಕ್ ಗ್ಲ್ಯಾಂಡು ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ, ಹಾಲು ಬರುತ್ತೆ ಅಂತಾರೆ. ಇವತ್ತು ಆ ಮೆಮರಿ ಗ್ಲ್ಯಾಂಡ್ನಲ್ಲಿ ಮಿಲ್ಕ್ ಡಕ್ಸು, ಆ ಡಕ್ ಏನಿದೋ ಓಪನ್ನೇ ಆಗ್ತಿಲ್ಲ. ಇನ್ಫೆಕ್ಷನ್ ಆಗಿದೆಯಾ ಗೊತ್ತಿಲ್ಲ, ಅಲ್ಲೇನಾದ್ರು ಪಾಲಿಪ್ ಡೆವಲಪ್ ಆಗಿದೆಯಾ, ದುರ್ಮಾಂಸ ಡೆವಲಪ್ ಆಗಿದೆಯಾ ಗೊತ್ತಿಲ್ಲ. ಅಥವಾ ಕೆಲವರಿಗೆ ಮ್ಯಾಮರಿ ಗ್ಲ್ಯಾಂಡೇ ಬತ್ತೋಗಿರುತ್ತೆ, ಡ್ರೈ ಆಗಿಬಿಟ್ಟಿರ್ತದೆ. ಕೆಲವು ಹೆಂಗಸರಿಗೆ ಕಣ್ಣಲ್ಲಿ ನೀರು ಬತ್ತೋಗುತ್ತೆ, ಎದೆ ಹಾಲು ಬತ್ತೋಗುತ್ತೆ. ಅವ್ರು ಎಷ್ಟೇ ಕೂತ್ಕೊಂಡು ಕೂಡ ಕಣ್ಣಲ್ಲಿ ನೀರು ಬರಲ್ಲ. ಏನು ಎದೆ ಚಚ್ಕೊಂಡು ತಲೆ ಚಚ್ಕೊಂಡು ಹತ್ತು ಕೂಡ ಐ ಡ್ರಾಪ್ಸ್ ಬರೋದಿಲ್ಲ, ನೀರೇ ಬರೋದಿಲ್ಲ. ಮತ್ತು ಅವ್ರು ಎಷ್ಟೇ ಚೆನ್ನಾಗಿ ತಿನ್ನಲಿ, ಎಷ್ಟೇ ಊಟ ಮಾಡಲಿ, ಏನೇ ಮೆಡಿಸಿನ್ ತೊಗೊಂಡ್ರು ಎದೆ ಹಾಲು ಬರೋದಿಲ್ಲ. ಇದೊಂಥರ ಬಹಳ ಮಿರಾಕಲ್ ಅಂತ ಅನಿಸ್ತದೆ ನನಗೆ. ಯಾಕೆ? ನೋಡೋಕ್ಕೆ ಚೆನ್ನಾಗಿದ್ದಾರೆ, ಒಳ್ಳೆ ಹೈಟು, ಒಳ್ಳೆ ವೆಯ್ಟು, ಒಳ್ಳೆ ಚೆನ್ನಾಗಿ ಊಟ ಮಾಡ್ತಾರೆ, ಒಳ್ಳೆ ವಾಸ ಮಾಡ್ತಾರೆ, ಒಳ್ಳೆ ಲಕ್ಸುರಿಯಸ್ ಲೈಫ್ ನಡೆಸ್ತಾರೆ, ಕಾರಲ್ಲೇ ಓಡಾಡ್ತಾರೆ, ಒಳ್ಳೆ ತರಕಾರಿ ತಿಂತಾರೆ, ಒಳ್ಳೆ ಮೊಸರು ಕುಡಿತಾರೆ, ಹಾಲು ಕುಡಿತಾರೆ, ತುಪ್ಪ ತಿಂತಾರೆ, ಹಣ್ಣು ತಿಂತಾರೆ, ಒಳ್ಳೆ ಹೈಜೆನಿಕ್ ಫುಡ್ ಯೂಸ್ ಮಾಡ್ತಾರೆ, ಎದೆ ಹಾಲೇ ಬರೋದಿಲ್ಲ. ಮತ್ತು ಏನು ಮಕ್ಳಿಗೆ ಹಾಲು ಕುಡಿಸ್ತಾರೆ? ತಾಯಿಗೆ ಎದೆ ಹಾಲು ಬರಲಿಲ್ಲ ಅಂದರೆ ಮಕ್ಕಳು ಗ್ಯಾರಂಟಿ ರೋಗನೇ. ಅವ್ರ ಆಯುಸ್ ಎಷ್ಟು ಗೊತ್ತಾ? ಲಾಂಗಿವಿಟಿ ಮ್ಯಾಕ್ಸಿಮಮ್ 50 years, 55 years. ಎದೆ ಹಾಲು ಹೆಚ್ಚಿಗೆ ಕುಡಿಲಿಲ್ಲ ಅಂದರೆ ಅಲ್ಪಾಯುಷ್ಯು, ಬರೀ ರೋಗ ರೋಗ ರೋಗ. ಬಾಡಿ ಆ್ಯಂಟಿಬಯೋಟಿಕ್ಸ್ ಇರಲ್ಲ, ಸ್ಟಿರಾಯ್ಡ್ಸ್ ಇರೋದಿಲ್ಲ, ನ್ಯಾಚುರಲ್ ಸ್ಟಿರಾಯ್ಡ್ಸ್ ಹೋಯ್ತು, ನ್ಯಾಚುರಲ್ ಆ್ಯಂಟಿಬಯೋಟಿಕ್ಸ್ ಹೋಯ್ತು. ಅವಾಗೇನು ಮಾಡ್ತಾರೆ? ಮಕ್ಕಳು ಯಾವಾಗಲೂ ಡಿಸೀಸ್ ಬಂದಾಗ ಡಾಕ್ಟರ್ ಹತ್ರ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ, ಸ್ಟಿರಾಯ್ಡ್ಸ್ ಕೊಡ್ತಾರೆ. ಹೀಗೆ ಮಕ್ಕಳನ್ನ ಆ ರೀತಿ ಕೊಟ್ಟು ಬೆಳೆಸಿ ದೊಡ್ಡದು ಮಾಡಿ ಕೊನೆಗೆ ಅವ್ರ ಮದುವೆ ಮಾಡಿ ಮಕ್ಕಳಾಗೋಂಗೆ ಮಾಡಿಬಿಡ್ತಾರೆ. ಸರಿ ಗುರುಜಿ, ಆದರೆ ಆಹಾರ ಕ್ರಮ ತಾಯಿಗೆ ಕರೆಕ್ಟ್ ಆಗಿದ್ರೂ ಕೂಡ ಎದೆಯಲ್ಲಿ ಹಾಲು ಬರೋದಿಲ್ಲ, ಯಾಕೆ? ಈ ರೀತಿ ಸಮಸ್ಯೆಗಳು ಯಾಕೆ ಕಾಡುತ್ತೆ? ಇದು ಪೂರ್ವಜನ್ಮದ ಕರ್ಮ ಸಿದ್ಧಾಂತದ ಮೇಲೆ ನಡೀತೀವಿ ಲೈಫಲ್ಲಿ. ಅದರಿಂದ ತಾಯಿಯಾದವಳು ಮಗುಗೆ ಹಾಲು ಕುಡಿಸೋದು ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಇಟ್ಸ್ ನಾಟ್ ಎಲ್ ಎಂಜಾಯ್ಮೆಂಟ್, ಇಟ್ಸ್ ಅನ್ ಅಚೀವ್ಮೆಂಟ್. ಒಂದು ಮಗು ತಾಯಿ ಹಾಲನ್ನ ಕುಡಿದು ಬೆಳೆದಿದೆ ಅಂದರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಅವನು MBBS ಮಾಡಿರ್ಬೋದು, MD ಆಗಿರ್ಬೋದು, BE ಮಾಡಿರ್ಬೋದು, MTech ಮಾಡಿರ್ಬೋದು, IAS ಆಫೀಸರ್ ಆಗಿರ್ಬೋದು, CM ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಫ್ ಇಂಡಿಯಾನೂ ಆಗಿರ್ಬೋದು. ಅದೇ ತಾಯಿ ಎದೆ ಹಾಲೇ ಕುಡ್ದಿಲ್ಲ ಅಂದರೆ ಯಾವ ಪೊಸಿಷನ್, ಯಾವ ಕ್ವಾಲಿಫಿಕೇಷನ್, ಝೀರೋ. ಯಾಕೆಂದರೆ ತಾಯಿ ಹಾಲು ಕುಡಿದಷ್ಟು ಆರೋಗ್ಯ, ಆಯುಷ್ ಜಾಸ್ತಿ ಆಗುತ್ತೆ. ಆದರೆ ಮಿಲ್ಕ್ ಪ್ರೊಡಕ್ಷನ್ ಮಾಡೋದು ಹೇಗೆ? ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬ್ರೆಸ್ಟ್ನಲ್ಲಿ ಏನಾಗುತ್ತೆ, ಯಾಕೆ ಸ್ಟಾಪ್ ಆಗುತ್ತೆ ಅನ್ನೋದೇ ದೊಡ್ಡ ಕಲೆ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ತಾಯಿಗೆ ಎದೆ ಹಾಲು ಬತ್ತೋಗುತ್ತೆ, ಮಗು ಕೂಡ ಎದೆ ಹಾಲನ್ನು ಸ್ವೀಕರಿಸೋದಕ್ಕೆ ಆಗೋದಿಲ್ಲ. ಇಂತಹ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದೆ ಅಂತ. ಆಹಾರ ಕ್ರಮ ಚೆನ್ನಾಗಿದ್ರೂ ಕೂಡ ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆ ಯಾಕೆ ಆಗೋದಿಲ್ಲ ಗುರುಜಿ? ಈ ರೀತಿ ಸಮಸ್ಯೆ ಕಾಡೋದಕ್ಕೆ ಏನು ಕಾರಣ ಆಗಿರುತ್ತೆ? ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಈ ಬಗ್ಗೆ? ಕರ್ಮ ಸಿದ್ಧಾಂತ ತಾಯಿ ಎದೆ ಹಾಲು ಯಾಕೆ ಬತ್ತೋಗುತ್ತೆ, ಯಾಕೆ ಕುಡ್ಸೋಕ್ಕಾಗೋದಿಲ್ಲ ಅಂತ ಪ್ರಶ್ನೆ ಬಂದಾಗ ನನ್ನ ಅನುಭವದ ಆಧಾರದ ಮೇಲೆ ಹೇಳಿದಾಗ, ಯಾವ ಸ್ತ್ರೀ ಓದ್ ಜನ್ಮದಲ್ಲೂ ಸ್ತ್ರೀ ಆಗಿದ್ದು ಈ ಜನ್ಮದಲ್ಲೂ ಸ್ತ್ರೀ ಆಗ್ತಾರೆ, ಅವ್ರು ಕೆಲವರು ಇರ್ತಾರೆ. ಓದ್ ಜನ್ಮದ ಸ್ತ್ರೀ ಆಗಿದ್ದು ಅವಳೇನಾದರೂ ತಿನ್ನೋವಂಥ ಪದಾರ್ಥಗಳಲ್ಲಿ ವಿಷ ಕೊಟ್ಬಿಟ್ಟಿದ್ರೆ ಮಕ್ಕಳಿಗೆ, ಶಿಶುವಿಗೆ ವಿಷ ಚೂರ್ಣ ಪ್ರಯೋಗ ಆಗಿದ್ರೆ, ಮಕ್ಕಳಿಗೆ, ದೊಡ್ಡವ್ರಿಗೆಲ್ಲ, ಮಗುಗೇನೆ ಅವಳು ತಿನ್ನೋ ಪದಾರ್ಥದಲ್ಲಿ ಮದ್ದು ಹಾಕ್ಕೊಡೋದು ಅಥವಾ ವಿಷ ಹಾಕ್ಕೊಡೋದು ಮಾಡಿದ್ರೆ ಅವಳಿಗೆ ಎದೆ ಹಾಲು ಕೊಡೋದಲ್ಲ, ಮಕ್ಕಳೇ ಆಗೋದಿಲ್ಲ, ಸಂತಾನನ ಈ ಜನ್ಮದಲ್ಲಿ ಆಗೋದಿಲ್ಲ, ಮತ್ತು ಅವಳಿಗೆ ಎದೆ ಹಾಲು ಕುಡಿಸೋ ಯೋಗನೂ ಬರೋದಿಲ್ಲ. ಇದು ಒಂದು ಕಾರಣ. ಒಂದು, ಯಾವ ಹೆಂಗಸು ಜನ್ಮದಲ್ಲಿ ತಾನು ಊಟ ಮಾಡುವಂಥ ಪದಾರ್ಥಗಳಲ್ಲಿ ಅಲ್ಲದೆ ಪಾನೀಯಗಳಲ್ಲಿ, ಪಾನೀಯ ಅಂದ್ರೇನು?
ನೀರಿರ್ಬೋದು, ಹಾಲಿರ್ಬೋದು, ಪಾನೀಯಗಳು, ಡ್ರಿಂಕ್ಸು, ಓಕೆ. ಅದರಲ್ಲಿ ಏನಾದರೂ ವಿಷಚೂರ್ಣ ಪ್ರಯೋಗ ಮಾಡಿದರೆ ಎದೆ ಹಾಲು ಬರೋದಿಲ್ಲ ಈ ಜನ್ಮದಲ್ಲಿ ಅಂತ ಹೇಳ್ತದೆ. ಮೂರನೇ ಕರ್ಮಸಿದ್ಧ ಅಂತ, ಯಾವ ಹೆಂಗಸು ಓ ಜನ್ಮದಲ್ಲಿ ಅತ್ತೆ ಮಾವದಿರ ಸೇವೆ ಮಾಡೋದಿಲ್ವೋ, ಮಾವಂದಿರು ಅತ್ತೆದಿರಿಗೆ ಸೇವೆ ಮಾಡಲ್ವೋ, ಈ ಜನ್ಮದಲ್ಲಿ ಅವಳು ಮಕ್ಕಳು ಆಗಲ್ಲ, ಎದೆ ಹಾಲು ಕುಡ್ಸೋಕ್ಕೂ ಬರೋದಿಲ್ಲ ಅಂತೇಳಿ. ಓ ಜನ್ಮದಲ್ಲಿ ಕಾಟಾಚಾರಕ್ಕೇನೋ ಅತ್ತೆ ಮಾವ ಸೇವೆ ಮಾಡಿರ್ತಾಳೆ, ಈ ಜನ್ಮದಲ್ಲಿ ಮಕ್ಕಳಾಗತ್ತೆ, ಆದರೆ ಎದೆ ಹಾಲು ಕೊಡೋ ಯೋಗ್ಯತೆ ಕಳ್ಕೊಂಡ್ಬಿಡ್ತಾಳೆ. ನೋಡಿ, ಒಂದು ಕೆಟಗರಿ ಅತ್ತೆ ಮಾವದ್ರ ಸೇವೆನೇ ಮಾಡಲಿಲ್ಲ ಅಂದರೆ ಈ ಜನ್ಮದಲ್ಲಿ ಮಕ್ಕಳಾಗಲ್ಲ. ಓ ಜನ್ಮದಲ್ಲಿ ಅತ್ತೆ ಸರಿಯಾಗಿ ನೋಡ್ಕೊಂಡಿಲ್ಲ, ಮಾವದನ್ನ ಸೇವೆ ಮಾಡಲಿಲ್ಲ ಅಂದರೆ ಈ ಜನ್ಮದಲ್ಲಿ ಅವಳಿಗೆ ಮಕ್ಕಳೇ ಆಗಲ್ಲ. ಅವಳು ಕೂಡ ಅತ್ತೆ ಮಾವ ಯೋಗ ಆಗೋ ಕಳ್ಕೊಂಡ್ಬಿಡ್ತಾಳೆ, ಬಂಜೆ ಆಗಿ ಇರ್ತಾಳೆ. ಒಂದು ಏನೋ ಕಾಟಾಚಾರಕ್ಕೆ ಬೇಕಾಬಿಟ್ಟು ಏನೋ ಮಾಡಬೇಕಲ್ಲ ಅನ್ನೋ ರೀತಿಯಲ್ಲಿ ಅತ್ತೆ ಸೇವೆ ಮಾಡಿದರೆ, ಮಾವನ ಸೇವೆ ಮಾಡಿದರೆ ನೆಕ್ಸ್ಟ್ ಬರ್ತಿಲ್ಲ, ಅವಳಿಗೆ ಮಕ್ಕಳಾಗತ್ತೆ, ಆದರೆ ಮಕ್ಕಳಿಗೆ ಆ ಅಮೃತವನ್ನು ಕೊಡೋ ಯೋಗ್ಯತೆ ಕಳ್ಕೊಂಡ್ಬಿಡ್ತಾಳೆ. ಅಂದರೆ ಹಾಲು ಕುಡಿಸೋ ಯೋಗ್ಯತೆ ಕಳ್ಕೊತಾಳೆ ಅಂತ ಇದು ಗರುಡ ಪುರಾಣದಲ್ಲಿ ಹೇಳುತ್ತೆ. ಮತ್ತು ವರಾಹಮಿರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಕಡೆ ರೆಮಿಡಿಯಲ್ ಆಸ್ಟ್ರಾಲಜಿ ಹೇಳುವಾಗ ಇದು ಹೇಳ್ತಾರೆ. ಒಂದು ಇನ್ನೊಂದು, ಎದೆ ಹಾಲನ್ನ ಕುಡಿಸುವಾಗ ಅಯ್ಯೋ ಎಷ್ಟು ಚೆನ್ನಾಗಿ ಹಾಲು ಕುಡಿಸ್ತಾಳೆ, ಆ ಮಗು ಎಷ್ಟು ಚೆನ್ನಾಗಿ ಹಾಲು ಕುಡಿಯುತ್ತೆ ಅಂತ ಕಣ್ದೃಷ್ಟಿ ಮಾಡಿದ್ರೆ ತಾನು ಎದೆ ಹಾಲನ್ನ ಕೊಡೋಕ್ಕೆ ಕಳ್ಕೊಂಡ್ಬಿಡ್ತಾಳೆ. ಅದರಿಂದ ಹಿಂದಿನ ಕಾಲದಲ್ಲಿ ಯಾವಾಗ ನಾವು ಒಂದು 50-60 ವರ್ಷ ನೋಡಿದಾಗ ಮಗುಗೆ ಹಾಲು ಕುಡಿಸುವಾಗ ಬಟ್ಟೆ ಮುಚ್ಚಿಬಿಟ್ಟು ಹಾಲು ಕುಡಿಸ್ತಾಯಿದ್ರು. ಸೆರಗನ್ನು ಮುಚ್ಚಿ ಇನ್ನೊಬ್ಬರು ನೋಡಬಾರ್ದು ಹಾಲು ಕುಡಿಸೋದನ್ನು. ನಾನು ಹಾಲು ಕುಡಿಸೋದು ಇನ್ನೊಬ್ಬರು ದರ್ಶನ ಮಾಡಬಾರ್ದು, ನನ್ನ ಮಗು ಕೂಡ ಹಾಲು ಕುಡಿಯೋದು ಇನ್ನೊಬ್ಬರು ನೋಡಬಾರ್ದು ಅನ್ನೋದ್ರಿಂದ ಮಗುಗೆ ಹಾಲು ಕುಡಿಸುವಾಗ ಬಟ್ಟೆ ಮುಚ್ಚಿ ಅಥವಾ ಹಿಂದೆ ತೆರೆ ಹಿಂದೆ ಹೋಗಿ ಅಥವಾ ಯಾರೂ ಇಲ್ದೋರ ಜಾಗದಲ್ಲಿ ಮಗುಗೆ ಹಾಲು ಕುಡಿಸ್ಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಯಾವುದೋ ದೃಷ್ಟಿ ಬಿದ್ದರೂ ಕೂಡ ಮ್ಯಾಮರಿ ಗ್ಲ್ಯಾಂಡಲ್ಲಿ ಮಿಲ್ಕ್ ಡಕ್ಕು ಸ್ಟಾಪ್ ಆಗಿಬಿಡುತ್ತೆ ಅಂತ. ಅಯ್ಯೋ ಎಷ್ಟು ಚೆನ್ನಾಗಿ ಈ ವಯಸ್ಸಲ್ಲೂ ಹಾಲು ಕುಡಿಸ್ತದಳಪ್ಪ, ಮಗುಗೆ ಇಷ್ಟು ದೊಡ್ಡದಾಗಿದೆ ಹಾಲು ಕುಡಿಸ್ತದಳೆ, ಈಗಲೂ ಇವಳಿಗೆ ಎದೆ ಹಾಲು ಬರ್ತಾ ಇದೆಯಾ ಅಂತ ಯಾರು ಅಂದುಬಿಟ್ರೆ ಸಾಕಂತೆ ಆ ಎದೆ ಹಾಲು ಕುಡಿಯೋದು ಮಗು ಬಿಟ್ಟೋಗುತ್ತೆ, ಎದೆ ಹಾಲು ಕುಡಿಸೋಕ್ಕೂ ಇವಳು ಕಳ್ಕೊಂಡ್ಬಿಡ್ತಾಳೆ. ಇನ್ನೊಂದು ಕರ್ಮ ಸಿದ್ಧಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಯಾವ್ದಾದ್ರು ಪ್ರಾಣಿಗಳು ಅಥವಾ ಪಕ್ಷಿಗಳನ್ನು ತಾಯಿ ಮಕ್ಕಳನ್ನು ಬೇರೆ ಮಾಡಿಬಿಟ್ರೆ, ಈಗ ಇಲಿ ಅದು ಮರಿಗಳು, ಬೆಕ್ಕು ಅದು ಮರಿಗಳು, ಹಾವು ಅದು ಮರಿಗಳು, ಹೀಗೆ ಪ್ರಾಣಿ ಪಕ್ಷಿಗಳಲ್ಲಿ ಯಾವಾಗಲಾರು ಅದನ್ನು ಓಡಿಸ್ಬಿಟ್ಟು ಅಥವಾ ಬೇರೆ ಮಾಡಿಸ್ಬಿಟ್ಟು ಅದು ಮಾಡಿಬಿಟ್ರೆ ತಾಯಿ ಎದೆ ಹಾಲು ನಿಂತೋಗುತ್ತಂತೆ. ಯಾಕೆಂದರೆ ಆ ಪ್ರಾಣಿ ತನ್ನ ಮಗುಗೆ ಹಾಲು ಕೊಡಲಿಕ್ಕೆ ಇದು ಮಾಡಿದಾಗ, ಈಗ ನಾಯಿ ಹಾಲು ಕುಡಿಸ್ತಾ ಇರ್ತದೆ ಮರಿಗಳಿಗೆ, ಅದನ್ನು ಡಿಸ್ಟರ್ಬ್ ಮಾಡಿಬಿಟ್ರೆ ಅಥವಾ ಹೊಡೆದು ಬಿಟ್ಟರೆ ಅಥವಾ ಅಲ್ಲಿ ಆ ಜಾಗದಿಂದ ಹೇ ಹೋಗ್ರೋ ಅಂತೇಳಿ ಹೊಡೆದು ಓಡಿಸ್ಬಿಟ್ರೆ ಎದೆ ಹಾಲು ನಿಂತೋಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಕರ್ಮ ಸಿದ್ಧಾಂತದಲ್ಲಿ ಬರುವಂಥದ್ದು, ತಾಯಿ ಎದೆ ಹಾಲು. ಇನ್ನೊಂದು, ಮದುವೆ ಮುಂಚೆನೇ ಪರಪುರುಷ ಜೊತೆ ಸೆಕ್ಸನ್ನು ಅನುಭವಿಸಿದ್ದು ಆಮೇಲೆ ಮದುವೆ ಆದರೆ ಎದೆ ಹಾಲು ನಿಂತೋಗುತ್ತಂತೆ. ಈಗೆಲ್ಲ ಎಷ್ಟೋ ಜನ ಲಿವಿಂಗ್ ಟುಗೆದರ್ ಅಂತ ಬರ್ತಾ ಇದೆ, ಮದುವೆ ಆಗಿರಲ್ಲ ಆದರೆ ಕಾಮದ ಆಸೆಯಿಂದ ಅವರು ತಮ್ಮ ಸೆಕ್ಸನ್ನು ನೀಗಿಸ್ಕೊಂಡ್ಬಿಟ್ಟಿರ್ತಾರೆ. ಹೀಗಾಗಿ ಮದುವೆ ಗುರು ಹಿರಿಯರ ಆಶೀರ್ವಾದ ಇಲ್ಲದೇ ಮದುವೆ ಮುಂಚೆನೇ ದೇಹ ಸುಖವನ್ನು ಅನುಭವಿಸಿದರೆ ಸ್ತನಪಾನ ಬಂದಾಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಈಗ ಹಾಲು ಕೊಡೋಕ್ಕಾಗ್ತಿಲ್ಲ ಅಂದರೆ ಮದುವೆ ಮುಂಚೆ ಆ ಥರದ್ದು ಏನಾರು ಆಗಿರ್ಬೋದು ಅನ್ನೋ ಲೆಕ್ಕಾಚಾರ ತಗೊಳ್ಳಿ ಅಂತ ಶಾಸ್ತ್ರದಲ್ಲಿ ಉಲ್ಲೇಖನ ಮಾಡ್ತದೆ. ಇದು ಒಂದು. ಇನ್ನೊಂದು, ಯಾವ ಹೆಣ್ಮಕ್ಳು ಮೆಚ್ಯೂರ್ಡ್ ಆಗ್ತಾರಲ್ಲ ಫಸ್ಟ್ ಟೈಮ್, ಅದಕ್ಕೆ ಪುಷ್ಪವತಿ ಅಂತಾರೆ. ಅಂದರೆ ಫಸ್ಟ್ ಟೈಮ್ ಮೆಚ್ಯೂರ್ಡ್ ಆಗುತ್ತಲ್ಲ ಆ ಟೈಮ್ನಲ್ಲಿ ಶಾಂತಿ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದರೆ, ಕೆಲವು ಮಕ್ಕಳು ಸ್ಕೂಲಲ್ಲಿ ಹೋಗುವಾಗಲೇ ಮೆಚ್ಯೂರ್ಡ್ ಆಗಿಬಿಡ್ತಾರೆ, ಕೆಲವು ಸಿನಿಮಾ ಥಿಯೇಟ್ರಿಗೆ ಹೋದಾಗ, ಆಟಕ್ಕೆ ಹೋದಾಗ ಅಥವಾ ಇನ್ಯಾವುದೋ ಒಂದು ಸ್ಥಳಕ್ಕೆ ಹೋದಾಗ, ಮನೆ ಹೊರಗೆ ಹೋದಾಗ ಮೆಚ್ಯೂರ್ಡ್ ಆದರೆ, ಮನೆ ಒಳಗಿದ್ದಾಗ ಮೆಚ್ಯೂರ್ಡ್ ಆದರೆ, ಹಗಲೊತ್ತು ಮೆಚ್ಯೂರ್ಡ್ ಆದರೆ, ರಾತ್ರಿ ಹೊತ್ತು ಮೆಚ್ಯೂರ್ಡ್ ಆದರೆ, ಮಠ ಮಧ್ಯಾಹ್ನ ಮೆಚ್ಯೂರ್ಡ್ ಆದರೆ, ಬ್ರಾಹ್ಮಿ ಮುಹೂರ್ತನ ಮೆಚ್ಯೂರ್ಡ್ ಆದರೆ, ಅದಕ್ಕೆಲ್ಲ ಕೆಲವುದು ಒಂದು ಸೈಂಟಿಫಿಕ್ ರೀಸನ್ ಇದೆ. ಯಾರು ಅಮಾವಾಸ್ಯೆ ದಿವಸ ಅಥವಾ ಹುಣ್ಣಿಮೆ ದಿವಸ ಮೆಚ್ಯೂರ್ಡ್ ಆಗ್ತಾರೋ ಅವ್ರಿಗೆ ತಾಯಿ ಆದ ನಂತರ ಮಕ್ಕಳಿಗೆ ಹಾಲು ಕೊಡೋಕ್ಕಾಗಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಅದರಿಂದ ಹೆಣ್ಮಕ್ಳು ಮೆಚ್ಯೂರ್ಡ್ ಆದಾಗ ತಕ್ಷಣ ಯಾವ ಸಮಯಕ್ಕೆ ಮೆಚ್ಯೂರ್ಡ್ ಆದಲು ಆ ಟೈಮ್ ನೋಡ್ಕೋಬೇಕು. ಅದು ಜ್ಯೋತಿಷ್ಯತ್ರ ಹೋಗಿ ಅದಕ್ಕೆ ಶಾಂತಿ ಪರಿಹಾರ ಮಾಡ್ಕೋಬೇಕು, ಸರಿಯಾದ ಜ್ಯೋತಿಷ್ಯತ್ರ ಹೋಗಿ ಕೇಳಬೇಕು. ಮತ್ತು ಅವ್ರು ಹಾಕಿರೋಂಥ ವಸ್ತ್ರಗಳನ್ನು ಅಗಸರಿಗೆ ದಾನ ಮಾಡಬೇಕು.
ನವಧಾನ್ಯಗಳನ್ನು ದಾನ ಮಾಡೋದು ಇರ್ತದೆ. ಇಂತಿಂಥ ವಾರ ಇಂತಿಂಥ ಗಳಿಗೆ ಮೆಚೂರ್ಡ್ ಆದ್ರೆ ಇಂತಿಂಥದ್ದೇ ದಾನ ಮಾಡಬೇಕು, ಇಂತಿಂಥದ್ದೇ ಕೊಡಬೇಕು ಅಂತ ಒಂದು ರೂಲ್ಸ್ ಮಾಡಿದ್ದಾರೆ. ಯಾಕೆ ತಾಯಿತನ ಅಭಿವೃದ್ಧಿ ಆಗಲಿ, ಸಂತಾನ ಅಭಿವೃದ್ಧಿ ಆಗಲಿ, ಸಂತಾನ ತಕ್ಕಂತೆ ಮಕ್ಕಳಿಗೆ ಸುಖ ಕೊಡಬೇಕು ಅಂದರೆ ತಾಯಿ ಹಾಲೇ ಒಂದು ಸುಖ. ನಾನು ಆಗಲೇ ಹೇಳಿದೆ ವಿರಾಮಕ್ಕೆ ಮುಂಚೆ, ವಿದ್ಯೆ ಕೊಡೋಕ್ಕಾಗಲಿಲ್ಲ, ಬಟ್ಟೆ ಕೊಡೋಕ್ಕಾಗಲಿಲ್ಲ, ಊಟ ಕೊಡೋಕ್ಕಾಗಲಿಲ್ಲ, ಆಸ್ತಿ ಮಾಡೋಕ್ಕಾಗಲಿಲ್ಲ ಅನ್ನೋ ತಾಯಿ ತನ್ನ ಎದೆ ಹಾಲಾದರೂ ಕೊಟ್ಟು ಮಗುವಿಗೆ ಆರೋಗ್ಯ ಭಾಗ್ಯವನ್ನು ಕೊಡಬೇಕು. ಇದು ಶಾಸ್ತ್ರ ಹೇಳುವಂಥದ್ದು. ಆಯುರ್ವೇದ ಶಾಸ್ತ್ರ ಇದೇ ಹೇಳುತ್ತೆ. ತಾಯಿ ಮಕ್ಕಳಿಗೆ ಎಲ್ಲ ಐಶ್ವರ್ಯ ಕೊಡೋಕ್ಕಾಗಲ್ಲ, ಎದೆ ಹಾಲು ಸಂಪೂರ್ಣ ಕೊಟ್ಟು ಆಯುಷ್ವಂತನಾಗಿ ಆರೋಗ್ಯವಂತನಾಗಿ ಮಾಡಿದ್ರೆ ಸಾಕಂತೆ ದೊಡ್ಡ ಐಶ್ವರ್ಯ ಅಂತೆ. ಅಮಾವಾಸ್ಯೆ ಹುಣ್ಣಿಮೆಯ ಪ್ರಭಾವ ಯಾಕೆ ಬೀರುತ್ತೆ ಗುರೂಜಿ? ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಹೆಣ್ಮಕ್ಳು ಮೆಚೂರ್ಡ್ ಆದರೆ ಅದೇ ದೊಡ್ಡ ಸ್ಟೋರಿ ಇದೆ. ಅದು ಬಹುಶಃ ನನಗೆ ಮುಂದಿನ ಎಪಿಸೋಡ್ ಏನಾದ್ರು ಸಮಯ ಸಿಕ್ಕಿದ್ರೆ ಅದನ್ನು ಮೆಚೂರ್ಡ್ ಆದಾಗ ಏನೇನು ದೋಷಗಳು ಬರ್ತದೆ, ಯಾವ ಶುಭ ಅಶುಭಗಳು ಇದೆ ಅಂತ ಶಾಸ್ತ್ರ ಹೇಳಿದ್ದಾರೆ. ಸೈಂಟಿಫಿಕ್ ಆಗಿ ಹೇಳಿರೋದು. ಯಾಕಂದರೆ ಹಾರ್ಮೋನ್ಸ್ಗೆ ಸಂಬಂಧಪಟ್ಟಂಥ ಪರಿಹಾರನೂ ಹೇಳಿದ್ದಾರೆ. ಅದು ಶಾಸ್ತ್ರ ಅಲ್ಲ, ವಿಜ್ಞಾನ. ಆದ್ದರಿಂದ ಯಾವ ಹೆಣ್ಣು ಮಕ್ಕಳು ಮೆಚೂರ್ಡ್ ಆದಾಗ ದೋಷಗಳಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಮಕ್ಕಳು ಆಗಲ್ಲ, ಅಕಸ್ಮಾತ್ ಮಕ್ಕಳಾದ್ರೆ ತಾಯಿ ಹಾಲು ಕೊಡೋ ಯೋಗ್ಯತೆಯೇ ಕಳ್ಕೊಂಡ್ಬಿಡ್ತಾರೆ ಅಂತ ಶಾಸ್ತ್ರ ಉಲ್ಲಂಘನೆ. ಆದರೆ ಇದಕ್ಕೆಲ್ಲ ಪರಿಹಾರನೂ ಕೂಡ ಕಂಡುಹಿಡಿದಿದ್ದಾರೆ ನಮ್ಮ ಹಿಂದಿನ ಋಷಿ ಮುನಿಗಳು. ಸರಿ ಗುರುಜಿ, ಪರಿಹಾರದ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಪೂರ್ವ ಜನ್ಮದ ಕರ್ಮದ ಫಲಗಳು ಏನೇ ಇರಲಿ, ಮಗು ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ ತಾಯಿ ಎದೆ ಹಾಲು ಮುಖ್ಯವಾಗಿರುತ್ತೆ. ಹಾಗಾಗಿ ಈ ರೀತಿಯಾದಂಥ ದೋಷವನ್ನು ಎದುರಿಸ್ತಾ ಇರುವಂತಹ ಮಹಿಳೆಯರು ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡಿಕೊಳ್ಬೇಕು? ನೋಡಿ, ನಾನು 4 ವೆರೈಟಿ ಪರಿಹಾರ ಹೇಳ್ತೀನಿ ಇದಕ್ಕೆ. ಒಂದು ಮುದ್ರಾ ಥೆರಪಿ. ನೋಡಿ, ನಮ್ಮೆಲ್ಲ ಬೆರಳುಗಳನ್ನ ಚೆನ್ನಾಗಿ ಅಗಲಿಸ್ಬಿಟ್ಟು ಕಂಪ್ಲೀಟಾಗಿ ಹಿಂಗೆ ಸಂಕುಚ ಮಾಡಿ, ಇದಕ್ಕೆ ಮುಕುಳ ಮುದ್ರಾ ಅಂತಾರೆ. ಇದು ತಾಯಿಯ ಎದೆಯ ಮೊಲೆಯ ಭಾಗ ಅಂತ ಕರೀತಾರೆ. ತೊಟ್ಟು, ಮೊಲೆ ತೊಟ್ಟು, ಇದು ಮೊಲೆ ತೊಟ್ಟಿದು, ತಾಯಿಯ ಮೊಲೆ ತೊಟ್ಟಿದ್ದಕ್ಕೆ ಮುಕುಳ ಮುದ್ರಾ ಅಂತ ಕರೀತಾರೆ. ಈ ಮುದ್ರೆನ ಧಾರಣೆ ಮಾಡಿಕೊಂಡು ಓಂ ಹ್ರೀಂ ದುಂ ದುರ್ಗಾಯೈ ನಮಃ ಅಂತಲೂ ಹೇಳ್ಬೋದು. ಇಲ್ಲಾಂದರೆ ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೇಶ್ಚರಾಯ ನಮಃ, ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೇಶ್ಚರಾಯ ನಮಃ ಅನ್ನೋ ಮಂತ್ರ ಹೇಳಬೇಕು. ಇದನ್ನು, ಇದು ಮುದ್ರಾ, ಇದು ಮುಕುಳ ಮುದ್ರಾ ಅಂತ ಹೇಳ್ತಾರೆ. ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೇಶ್ಚರಾಯ ನಮಃ, ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೇಶ್ಚರಾಯ ನಮಃ, ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೇಶ್ಚರಾಯ ನಮಃ ಅನ್ನೋ ಮಂತ್ರನ ಶನಿದೇವರ ಮಂತ್ರ ಹೇಳಬೇಕು. ತಾಯಿ ಎದೆ ಹಾಲು ಬತ್ತೋಗಿದೆ ಅಂದರೆ ಶನಿ ದೋಷ ಇದೆ ಅಂತ ಅರ್ಥ. ಆದ್ದರಿಂದ ಈ ಮುದ್ರೆಯನ್ನು ಧಾರಣೆ ಮಾಡಿ ಈ ಮಂತ್ರ ಹೇಳಬೇಕು. ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೇಶ್ಚರಾಯ ನಮಃ ಅಂತ. ಇದು ಮುಕುಳ ಮುದ್ರೆ ಅಂತಾರೆ. ಈ ರೀತಿ ಮುಕುಳ ಮುದ್ರೆ ಇದನ್ನ ಇಟ್ಕೊಂಡು ಯಾವುದಕ್ಕೆಲ್ಲಾರು ಕುತ್ಕೊಂಡು ಅರ್ಧ ಗಂಟೆ ಇದನ್ನು ಮಾಡಿದ್ರೆ ತಾಯಿ ಎದೆ ಹಾಲು ಮೆಮರಿ ಗ್ಲ್ಯಾಂಡಲ್ಲಿ ಮಿಲ್ಕ್ ಡಕ್ ಓಪನ್ ಆಗುತ್ತಂತೆ. ಆಗ ಮಿಲ್ಕ್ ಸರೀಸ ಬರುತ್ತಂತೆ. ಈ ಮುದ್ರೆ, ಇದು ಮಂತ್ರ. ಯಂತ್ರ ಏನು ಅಂದರೆ ಲಂ ನಂ ಬಂ ರಿಂ ಮ್ರೀಂ ಕ್ಷೀಂ ಅನ್ನೋ ಬೀಜಾಕ್ಷರದಿಂದ ಯಂತ್ರವನ್ನು ಬರೀಬೇಕಂತೆ. ಯಂತ್ರವನ್ನು ಬರೆದುಬಿಟ್ಟು ತಾಯಿ ಅದನ್ನು ಯಾವಾಗಲೂ ಅದನ್ನು ಪೂಜೆ ಮಾಡ್ತಿರಬೇಕು, ಇಲ್ಲ ಧಾರಣೆ ಮಾಡಬೇಕು ಅಂತ. ಭುಜಪತ್ರೆ ಅಥವಾ ತಾಮ್ರತೆಗಳಲ್ಲಿ, ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಈ ಸ್ಕ್ರೀನ್ ಮೇಲೆ ತೋರಿಸೋ ಯಂತ್ರವನ್ನು ಬರೆದು 11 ದಿವಸ ಬಿಡದೆ ಪೂಜೆ ಮಾಡಬೇಕಂತೆ. ಪೂಜೆ ಮಾಡಿದಾಗ 12 ದಿನಕ್ಕೆ, ದ್ವಾದಶಿ ಅಂದರೆ 12 ದಿನಕ್ಕೆ ಯಥೇಚ್ಛವಾಗಿ ಹಾಲು ಬರುತ್ತಂತೆ. ಇದನ್ನು ಪೂಜೆ ಮಾಡ್ಬೋದು, ಇಲ್ಲ ಧರಿಸ್ಲೂಬೋದು, ತಾನು ಜೊತೆಲಿ ಇಟ್ಕೊಂಡು ಓಡಾಡ್ಬೋದು ಯಂತ್ರವನ್ನು. ನಾನು ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಯಂತ್ರವನ್ನು ಬರೆದು ಪೂಜೆ ಮಾಡಿ ಅದನ್ನು ಧಾರಣೆ ಮಾಡೋದ್ರಿಂದ ತಾಯಿ ಯಥೇಚ್ಛವಾಗಿ ಹಾಲು ಬರುತ್ತೆ ಅಂತ. ತಂತ್ರ ಏನು? 11 ಲವಂಗ ತಗೊಳ್ಳೋದು, ಇಂಗು, ಸ್ವಲ್ಪ ಹಿಂಗು ತೊಗೊಳ್ಳೋದು, 11 ಲವಂಗನ ಪುಡಿ ಮಾಡೋದು, ಹಿಂಗಿಗೆ ಮಿಕ್ಸ್ ಮಾಡೋದು, ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಅದನ್ನು 2 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು 1 ಲೋಟ ನೀರಿಗೆ ಇಳಿಸ್ಬಿಟ್ಟು ದಿನ 1 ಲೋಟ ಆ ಮಿಶ್ರಣವನ್ನು ಕುಡಿತಾ ಬಂದರೆ ತಾಯಿ ಎದೆ ಹಾಲು ಯಥೇಚ್ಛವಾಗುತ್ತದೆ. ಇಂಗು ಚಂದ್ರ, ಲವಂಗ ಶನಿ ಮತ್ತು ಬೆಲ್ಲ ಕುಜ. ಚಂದ್ರ ಶನಿ ಮತ್ತು ಕುಜಲ ಶಾಂತಿ ಮಾಡಿದ್ರೆ ತಾಯಿಗೆ ಯಥೇಚ್ಛವಾಗಿ ಎದೆ ಹಾಲು ಬರುತ್ತೆ ಅಂತ ಹೇಳ್ತಾರೆ. ಈ 3 ಪರಿಹಾರನ ನಾವು ಮಾಡ್ಬೋದು. ಒಂದು ಮುದ್ರಾ, ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೇಶ್ಚರಾಯ ನಮಃ. ಇದು ಮಾಡೋಕ್ಕಾಗಲಿಲ್ಲ ಅಂದರೆ ಯಂತ್ರ ಬರೆದು ಪೂಜೆ ಮಾಡಿ ಮನೇಲಿಟ್ಟು ಪೂಜೆ ಮಾಡ್ಬೋದು, ಇಲ್ಲ ಅದನ್ನು ಧಾರಣೆ ಮಾಡ್ಬೋದು. 3ನೇದು ತಂತ್ರ ಏನು ಮಾಡಬೇಕು? ಬೆಲ್ಲ ಜೊತೆಗೆ 11 ಲವಂಗನ ಪುಡಿ ಮಾಡಬೇಕು. ಲವಂಗ
ಮತ್ತು ಸ್ವಲ್ಪ ಹಿಂಗು ಮಿಕ್ಸ್ ಮಾಡಿಬಿಟ್ಟು 2 ಲೋಟ ನೀರಿಗೆ ಚೆನ್ನಾಗಿ ಹಾಕಿಬಿಟ್ಟು ಕುದಿಸ್ಬಿಟ್ಟು 1 ಲೋಟ ಇಳಿಸ್ಬೇಕು. ಇಳಿಸ್ಬಿಟ್ಟು ಅದನ್ನು ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೇಶ್ಚರ ಯನಮತ ಆ ಕಷಾಯಕ್ಕೆ ಮಂತ್ರ ಹಾಕಿ ಕುಡಿತಾ ಬಂದರೆ 10 ಮಕ್ಕಳಿಗೆ ಹಾಲು ಕುಡಿಸೋಷ್ಟು ಹಾಲು ಬರುತ್ತಂತೆ. ಇದು ವಿಶೇಷವಾದಂಥ ಇಂದಿನ ಕಾಲದಲ್ಲಿ ನಡೆಸಿದಂಥ ಒಂದು ಪದ್ಧತಿ. ಮುದ್ರಾ, ಫಿಸಿಯೋಥೆರಪಿ, ಮಂತ್ರ, ಸೌಂಡ್ ಥೆರಪಿ, ತಂತ್ರ ನಮ್ಮ ಶರೀರದಲ್ಲಿರ್ತಕ್ಕಂಥ ದೋಷನ ಕ್ಲೀನ್ ಮಾಡೋಕ್ಕೆ ನವಗ್ರಹ ಶಾಂತಿ, ಚಂದ್ರ, ಶನಿ ಮತ್ತು ಕುಜ ಶಾಂತಿ ಆಯ್ತದೆ, ತಾಯಿಗೆ ಯಥೇಚ್ಛವಾಗಿ ಹಾಲು ಬರುತ್ತೆ ಅಂತ ಇಂದಿನ ತಂತ್ರ ಸಾಧಲ್ಲಿ ಹೇಳ್ತಾರೆ. ಸರಿ ಗುರುಜಿ, ಬೆಂಗಳೂರಿನಲ್ಲಿ ಮಾರ್ಚ್ 9, 10ರಂದು ನಿಧಿ ಪತ್ತೆ ಹಚ್ಚೋದು ಹೇಗೆ, ಹಾಗೆ ಅಂಜನಾ ನೋಡೋದು ಹೇಗೆ 2 ವಿಚಾರದ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ರಿ. ಅದರ ಜೊತೆಗೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಪ್ರೌಢಶಾಲೆ ಉಚಿತ ವಸತಿ ಶಿಕ್ಷಣದ ಶಾಲೆಯನ್ನು ಆರಂಭ ಮಾಡ್ತಾ ಇದ್ದೀರಿ. ಇದರ ವಿಶೇಷತೆ ಏನು, ಯಾವೆಲ್ಲ ಮಕ್ಕಳು ಜಾಯಿನ್ ಆಗ್ಬೋದು, ಕ್ಲಾಸ್ಗೆ ಯಾರೆಲ್ಲ ಭಾಗಿಯಾಗ್ಬೋದಾಗಿದೆ? ನೋಡಿ, 9, 10 ಇದೇ ತಿಂಗಳು ಮಾರ್ಚು ಮತ್ತು 16, 17 ಈ 2 ವಾರಗಳಲ್ಲಿ ನಿಧಿ ಪತ್ತೆ ಹಚ್ಚೋದು ಹೇಗೆ ಮತ್ತು ಅಂಜನ ನೋಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೆ. 64 ವಿದ್ಯೆಗಳಲ್ಲಿ ನಿಧಿ ಪತ್ತೆ ಹಚ್ಚೋದು ಒಂದು ವಿದ್ಯೆ, ಅಂಜನ ದರ್ಪಣ ಒಂದೇ. ನಿಧಿ ದರ್ಶನ, ಅಂಜನ ದರ್ಪಣ. ನಿಧಿನಲ್ಲಿ ನಮಗೆ ನಿಧಿ ಸಿಗುತ್ತಾನೆ, ಈ ಜನ್ಮದಲ್ಲಿ ನಮಗೆ ಏನಾದ್ರು ನಿಧಿ ಸಿಗೋ ಯೋಗ ಇದೆಯಾ, ಅಥವಾ ಓ ಜನ್ಮ ನಾನೇ ಊತ ಹಾಕಿಬಿಟ್ಟು ಸತ್ತೋಗಿದ್ರೆ ಈ ಜನ್ಮದಲ್ಲಿ ಸಿಗೋ ಚಾನ್ಸಸ್ ಇರ್ತದೆ, ಅಥವಾ ನಮ್ಮ ತಾತ ಮುತ್ತಾತರು ನಮ್ಮ ವಂಶಕ್ಕೆ ನಿಧಿ ಸೇರಬೇಕು ಅಂತ ವಿಲ್ ಬರೆದ್ಬಿಟ್ಟು ಊತ ಹಾಕಿಬಿಟ್ಟು ಸತ್ತೋಗ್ಬಿಟ್ಟಿದ್ರೆ, ಸಂಕಲ್ಪ ಮಾಡಿ ಸತ್ತೋಗಿದ್ರೆ ಅದು ಕೂಡ ಸಿಗೋ ಚಾನ್ಸಸ್ ಇರ್ತದೆ. ಅದು ನೋಡಬೇಕು, ತಗೊಳ್ಬೇಕು ಅಂದರೆ ನಿಧಿ ದರ್ಶನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಒಂದು. ಮತ್ತು ನಮಗೆ ಭಾಳಷ್ಟು ಜನ ವೈರಿಗಳು ದ್ವೇಷ ಅಸೂಯೆಯಿಂದ ಮಾಟ ಮಂತ್ರಗಳನ್ನು ಮಾಡಿಸ್ತಾರೆ, ರೋಗ ಬರೋಂಗೆ ಮಾಡ್ತಾರೆ, ಕಳ್ತನ ಮಾಡಿಸ್ಬಿಡ್ತಾರೆ, ಶತ್ರು ಬಾಧೆ ಇರ್ತದೆ. ಅದನ್ನೆಲ್ಲ ಪತ್ತೆ ಹಚ್ಚೋಕ್ಕೆ ಅಂಜನ ದರ್ಪಣ ಅಂತ ಹಿಂದಿನ ಕಾಲದಲ್ಲಿ ಇತ್ತು. ಈಗ ಹೇಗೆ ಟಿ ವಿ ಕ್ಯಾಮ್ರಾಗಳಿವೆಯೋ ಆಗಿನ ಕಾಲದಲ್ಲಿ ಅಂಜನ ದರ್ಪಣದಿಂದ ಕಳೆದು ಹೋದ ವಸ್ತುಗಳನ್ನು ಮಾಟ ಮಂತ್ರ ಮಾಡಿದವರು ಮತ್ತು ನಿಧಿ ಪತ್ತೆ ಹಚ್ಚಲಿಕ್ಕೆ, ಶತ್ರುಗಳು ಯಾರು ಅಂತ ಗೊತ್ತು ಮಾಡ್ಕೊಳ್ಳಿಕ್ಕೆ ಅಂಜನವನ್ನು ಮಾಡ್ತಾಯಿರು. ಅದೊಂದು ಒಳ್ಳೆಯ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುವಂಥ ಒಂದು ವಿದ್ಯೆ. ಅದನ್ನು ನಾನು 9, 10 ಮತ್ತು 16, 17ರಲ್ಲಿ ಕಲಿಸ್ತಾ ಇದ್ದೀನಿ ಬೆಂಗಳೂರಿನಲ್ಲಿ. ಮತ್ತು ಬಳ್ಳಾರಿ ಡಿಸ್ಟಿಕ್ಕು, ಬಳ್ಳಾರಿ ಮತ್ತು ಹಂಪೆ ಮಧ್ಯೆ ಹೊಸಪೇಟೆ ಅಂತಿದೆ, ಅಲ್ಲಿ ನಾವು 8, 9, 10ನೇ ಕ್ಲಾಸ್ ಮಕ್ಕಳಿಗೆ, ಬಡ ಮಕ್ಕಳಿಗೆ ಫ್ರೀಯಾಗಿ ಊಟ ಕೊಟ್ಟು, ಹಾಸ್ಟೆಲ್ ಇಟ್ಕೊಂಡು, ಬಟ್ಟೆ ಪುಸ್ತಕ ಎಲ್ಲ ಕೊಟ್ಟು ಉಚಿತವಾಗಿ ನಾವು ಈ 9, 10 ಮತ್ತು 8ನೇ ಕ್ಲಾಸ್ಗೆ ಫ್ರೀಯಾಗಿ ಕನ್ನಡ ಮಾಧ್ಯಮದಲ್ಲಿ ಕ್ಲಾಸಸ್ನ ಮಾಡ್ತಾಯಿದ್ದೇವೆ ಫ್ರೀಯಾಗಿ. ಯಾರಿಗೆ ಮಕ್ಕಳು ಓದ್ಸೋಕ್ಕಾಗಲ್ಲ ಅಂತಾರೋ, ಬಡ ಮಕ್ಕಳು ಮತ್ತು ಕೂಲಿಗಾರರ ಮಕ್ಕಳು, ಅತಿ ಮಧ್ಯಮ ವರ್ಗದಲ್ಲಿರೋವಂಥ ಮಕ್ಕಳು, ಓದೋಕ್ಕೆ ಕಷ್ಟ, ಪಾಪ ದುಡ್ಡು ಕೊಟ್ಟು ಓದ್ಸೋಕ್ಕಾಗಲ್ಲ. ಈಗ ಇವತ್ತಿನ ದಿವಸ LKGಗೆ 1 ಲಕ್ಷ ಡೊನೇಷನ್ ತೊಗೊಳ್ತಾರೆ. LKGಗೆ 50,000 60,000 ರೂಪಾಯಿ ವರ್ಷಕ್ಕೆ ಫೀಸು. ಈ ಥರ ದುಬಾರಿ ವೆಚ್ಚ ಇರುವಂಥ ಎಜುಕೇಷನ್ ಸಿಸ್ಟಮ್ನ ಓದ್ಸೋಕ್ಕಾಗಲ್ಲ ಅನ್ನೋ ಜನಗಳಿಗೆ ನಾವು ಹೊಸಪೇಟೆಯಲ್ಲಿ ಫ್ರೀಯಾಗಿ 3 ವರ್ಷ 8, 9, 10ನೇ ಕ್ಲಾಸ್ದವ್ರಿಗೆ ಕಂಪ್ಯೂಟರ್ ಸೈನ್ಸ್ ಕೋರ್ಸು ಕೂಡ ಹೇಳಿಕೊಟ್ಟು, ಎಲೆಕ್ಟ್ರಾನಿಕ್ಸು ಕೂಡ ಟೆಕ್ನಿಕಲ್ ಕೋರ್ಸು ಸಿಲೆಬಸ್ ಜೊತೆಗೆ ಇದನ್ನು ಆ್ಯಡ್ ಮಾಡಿ ನಾವು ಫ್ರೀಯಾಗಿ ಕಲಿಸ್ತಾ ಇದ್ದೀವಿ. ಆಸಕ್ತಿ ಇರುವಂಥ ಬಡ ಮಕ್ಕಳು ಯಾರೇ ಆಗಿರಲಿ ಅವರು ನಮ್ಮ ಶಾಲೆಗೆ ಅಡ್ಮಿಷನ್ ಆಗ್ಬೋದು. ಉಚಿತ, ಫೀಸ್ ಇಲ್ಲ, 3 ವರ್ಷ ಫೀಸ್ ಇಲ್ಲ. ನಾವೇ ಬಟ್ಟೆ, ಊಟ, ಪುಸ್ತಕ ಎಲ್ಲ ಕೊಡ್ತೀವಿ. ಬಸ್ ಪಾಸು ಕೂಡ ಬೇಕಾದ್ರೆ ನಾವು ಕೊಡ್ತೀವಿ ಸುತ್ತಮುತ್ತಲ ಹಳ್ಳಿಯಿಂದ ಬರೋ ಜನಗಳಿಗೆ. ಮತ್ತು ಈ ಸಂಸ್ಥೆಯಲ್ಲಿ 8, 9, 10ನೇ ಕ್ಲಾಸ್ಗೆ ಮಕ್ಕಳಿಗೆ ಟೀಚ್ ಮಾಡಲಿಕ್ಕೆ BSc B.Ed, ಮ್ಯಾಥಮೆಟಿಕ್ಸು, ಸೈನ್ಸು, ಹಿಸ್ಟ್ರಿ, ಹಿಂದಿ, ಕನ್ನಡ, ಇಂಗ್ಲೀಷ್ ಟೀಚ್ ಮಾಡಬೇಕು ಅಂತ ಆಸಕ್ತಿ ಇರುವಂಥ ಮೇಸ್ಟ್ರುಗಳು, ಟೀಚರ್ಸು ಯಾರು BSc B.Ed ಮಾಡಿದ್ದಾರೋ ಅವರು ಕೂಡ ಬಂದು ನಮ್ಮ ಸಂಸ್ಥೆಯಲ್ಲಿ ಸೇವೆ ಮಾಡ್ಬೋದು. ಅವ್ರಿಗೂ ಸ್ಯಾಲ್ರಿ ಕೊಡ್ತೀವಿ, ಇರೋಕ್ಕೆ ಜಾಗ ಕೊಟ್ಟು, ಊಟ ಕೊಟ್ಟು ಅವರು ನೋಡ್ಕೊಳ್ತೀವಿ, ಸಂಬಳನೂ ಕೊಟ್ಟು ಅವರು ಮಕ್ಕಳು ಸೇವೆ ಮಾಡೋ ಒಂದು ಒಳ್ಳೆಯ ಯೋಗ ಇದೆ ಅದರಿಂದ. ಮತ್ತು ಈ ಸಂಸ್ಥೆಯಲ್ಲಿ ವೇದ ವಿಜ್ಞಾನಗಳನ್ನು, ಶಾಸ್ತ್ರಗಳನ್ನು, ಉಪನಿಷತ್ತುಗಳ ಆಧಾರದ ಮೇಲೆ ಭಗವದ್ಗೀತೆ, ಉಪನಿಷತ್ತು, ವೇದಗಳು, ಮಂತ್ರತಂತ್ರಗಳು ಕೂಡ ನಾವು ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಇದು ಅಡಿಷನಲ್ ಆಗಿ ಸ್ಪಿರಿಚುವಲ್ ಕೋರ್ಸು ಕೂಡ ಟೀಚ್ ಮಾಡ್ತಾ ಇದ್ದೀವಿ. ಆಸಕ್ತಿ ಇರೋರು ನಮ್ಮ ಸಂಸ್ಥೆಗೆ ಭೇಟಿ ಆಗ್ಬೋದು. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಈ ಹೆಣ್ಮಕ್ಳು ತಾಯ್ತನ ಅನುಭವಿಸುವಂತಹ ಸಂದರ್ಭದಲ್ಲಿ ಮಗುವಿಗೆ ಹಾಲನ್ನು ಉಣಿಸೋದಕ್ಕೆ ಆಗ್ತಾ ಇರೋದಿಲ್ಲ, ಎದೆ ಹಾಲು ಬತ್ತೋಗಿರುತ್ತೆ, ಇಂತಹ ದೋಷ ಇದ್ದಾಗ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರ, ಗುರೂಜಿಯವರು ಹೇಳಿದ ಹಾಗೆ ಮಾರ್ಚ್ 9, 10 ಹಾಗೆ 16, 17ರಂದು ಬೆಂಗಳೂರಿನಲ್ಲಿ ನಿಧಿ ಪತ್ತೆ ಹಚ್ಚೋದು ಹೇಗೆ, ಹಾಗೆ ಅಂಜನಾ ನೋಡೋದು ಹೇಗೆ 2 ವಿಚಾರದ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಪ್ರೌಢ ಶಿಕ್ಷಣ ಶಾಲೆ ಆರಂಭವಾಗ್ತಾ ಇದೆ. ಈ ಇದು ವಸತಿ ಶಿಕ್ಷಣ ಶಾಲೆ ಆಗಿರೋದ್ರಿಂದ ಉಚಿತವಾಗಿ ವಿದ್ಯಾಭ್ಯಾಸ ನೀಡಲಾಗುತ್ತೆ. ಆಸಕ್ತರು ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.